ನಮಸ್ಕಾರ. ನಾನು ನಿಮ್ಮ ಮಹೇಶ್ ತಾಂತ್ರಿಕ್ ಕೊಳ್ಳೇಗಾಲ. ಇವತ್ತಿನ ಒಂದು ವಿಚಾರ ಏನಂತಂದ್ರೆ, ಮಸಾಣ ಪ್ರಯೋಗದ ಬಗ್ಗೆ ನಾನು ನಿಮಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಮಸಾಣ ಪ್ರಯೋಗ ಅಂತಂದ್ರೆ ಶತ್ರು ಸಂಹಾರ ಆಗಿರ್ಬೋದು, ಶತ್ರು ಉಚ್ಚಾಟನೆ ಆಗಿರ್ಬೋದು, ಶತ್ರುವಿನ ಉಚ್ಚಾಟನೆ ಮಾಡಿ ಏನು ಅವ್ರಿರ್ತಕ್ಕಂಥ ಜಾಗದಿಂದ ದೂರ ಕಳಿಸೋದಕ್ಕಾಗಿರ್ಬೋದು, ಅಥವಾ ನೀವು ಬಿಸ್ನೆಸ್ ಮಾಡ್ತಾ ಇದ್ದೀರಾ, ಡೆವಲಪ್ ಆಗ್ತಾ ಇಲ್ಲ, ನಮಗೆ ಸಾಧಾರಣವಾಗಿ ಒಂದು ಒಳ್ಳೆ ರೀತಿಯಾದಂಥ ವಿದ್ಯೆದ ಮುಖಾಂತರ ನಮಗೆ ಡೆವಲಪ್ ಆಗಬೇಕು, ಅಭಿವೃದ್ಧಿ ಕಾಣಬೇಕು ಅನ್ನೋದಕ್ಕೋಸ್ಕರನೂ ಪ್ರಯೋಗ ಮಾಡ್ಬೋದು. ಅಥವಾ ಸ್ತ್ರೀ ಪುರುಷ ವಶೀಕರಣಕ್ಕೂ ಕೂಡ ಮಸಾಣ ಪ್ರಯೋಗ ಮಾಡ್ಬೋದು. ಮಸಾಣ ಪ್ರಯೋಗ ಅಂದ ತಕ್ಷಣನೇ ಅದು ಶತ್ರು ಸಂಹಾರಕ್ಕೋಸ್ಕರನೇ ಬಳಕೆ ಮಾಡಬೇಕು ಮಸಾಣದಲ್ಲಿ, ಅದು ಯಾವುದೇ ಕಾರಣಕ್ಕೂ ಶುದ್ಧ ಸುಳ್ಳು. ಮಸಾಣ ಪ್ರಯೋಗದಲ್ಲಿ ಸ್ತ್ರೀ ಪುರುಷ ವಶೀಕರಣನೂ ಮಾಡ್ಬೋದು. ಸ್ತ್ರೀ ಪುರುಷ ವಶೀಕರಣ ಆಗಿರ್ಬೋದು, ಉಚ್ಚಾಟನೆ ಆಗಿರ್ಬೋದು, ಶತ್ರು ಸ್ತಂಭನ ವಿದ್ಯೆ ಆಗಿರ್ಬೋದು, ಶತ್ರುವಿನ ಉಚ್ಚಾಟನೆ ಮಾಡ್ತಕ್ಕಂಥ ವಿದ್ಯೆ ಆಗಿರ್ಬೋದು, ವಶೀಕರಣ ಮಾಡೋದಕ್ಕೆ, ಅಥವಾ ನಿಮ್ಮ ಮೇಲೆ ಅವರು ಪದೇ ಪದೇ ಕೆಟ್ಟ ದೃಷ್ಟಿಯಲ್ಲಿ ಜಗಳ ಮಾಡೋದು, ಕಲಹ ಆಗ್ತಕ್ಕಂಥ ವಿಚಾರಕ್ಕೆ ಅದನ್ನ ಆ ಕಲಹ ಮಾಡ್ತಕ್ಕಂಥ ವ್ಯಕ್ತಿಯನ್ನ ಆ ಜಾಗವನ್ನ ಬಿಟ್ಟು ಹೊರಗಡೆ ಕಳಿಸೋದಕ್ಕೆ ಉಚ್ಚಾಟನೆ ಪ್ರಯೋಗ ಆಗಿರ್ಬೋದು. ಇದು ಹಲವಾರು ರೀತಿ ಪ್ರಯೋಗಗಳನ್ನ ಮಸಾಣದಲ್ಲಿ ಮಾಡ್ಬೋದು. ಅದರಲ್ಲಿ ಮಸಾಣ ಪ್ರಯೋಗ ಅಂತ ಬಂದಾಗ, ಮಸಾಣ ಪ್ರಯೋಗ ಮಾಡಬೇಕಾದ್ರೆ ಕರೆಕ್ಟ್ ಆದಂತ ರೀತಿಯಲ್ಲಿ ಗುರುವಿಂದ ದೀಕ್ಷೆ ಆಗಿರ್ಬೇಕು. ಧೂಮಾವತಿಯನ್ನ ವಶ ಮಾಡ್ಕೊಂಡಿರ್ಬೇಕು. ಮಸಾಣ ಪ್ರಯೋಗ ಯಾರಂದ್ರೆ ಅವ್ರು ಮಾಡೋದಕ್ಕಾಗಲ್ಲ. ಸುಮ್ಮನೆ ಮಸಾಣ ಪ್ರಯೋಗ ಮಾಡ್ತೀವಿ, ಮಸಾಣದಲ್ಲಿ ಬೊಂಬೆ ಊತ್ ಬಿಡ್ತೀವಿ, ಶತ್ರು ಮೇಲೆ ಹಂಗ ಮಾಡ್ತೀವಿ ಹಿಂಗ ಮಾಡ್ತೀವಿ, ಇದೆಲ್ಲ ಕೆಟ್ಟಕತೆ. ಮಸಾಣ ಪ್ರಯೋಗ ಮಾಡಬೇಕಾದ್ರೆ ಸೂಕ್ಷ್ಮವಾಗಿ ಗಮನಿಸ್ಬೇಕು. ಧೂಮಾವತಿಯನ್ನ ನಾವು ಕರೆಕ್ಟ್ ಆದಂತ ರೀತಿಯಲ್ಲಿ ವಶ ಮಾಡ್ಕೊಂಡಿರ್ಬೇಕು. ಮಸಾಣ ವಾಸಿನಿ ಯಾರು ಅಂತಂದ್ರೆ ಧೂಮಾವತಿ. ಮಸಾಣದಲ್ಲಿ ತುಂಬಾ ಹಸುವಿನಿಂದ ಇರತಕ್ಕಂಥ ದೇವತೆ, ದುಷ್ಟ ಗ್ರಹ ಅಂತ ಹೇಳ್ಬೋದು ಅದನ್ನ. ಅಷ್ಟು ಪವರ್ಫುಲ್ ಆಗಿ ಏನು ಧೂಮಾವತಿ ಅಂತಕ್ಕಂಥ ಒಂದು ದೇವತೆ ಕೆಲಸ ಮಾಡ್ತಕ್ಕಂಥದ್ದು. ಎಷ್ಟರ ಮಟ್ಟಿಗೆ ಅಂತಂದ್ರೆ ಅವಳಿಗೆ ಕರೆಕ್ಟ್ ಆದಂತ ರೀತಿಯಲ್ಲಿ ಆಹಾರವನ್ನ ಕೊಟ್ಟು ಯಾರ ಮೇಲೆ ಎಂತ ಕೆಲ್ಸಕ್ಕೆ ಬೇಕಾದ್ರೂ ಪ್ರಚೋದನೆ ಮಾಡಿಬಿಡ್ಬೋದು. ಈ ಧೂಮಾವತಿ ಪ್ರಯೋಗ ಆದಂತ ವ್ಯಕ್ತಿಯನ್ನ ಏನು ಆ ವ್ಯಕ್ತಿಗೆ ಸಮಸ್ಯೆ ಆಗ್ತಕ್ಕಂಥದನ್ನ ತಡೆಯೋದಕ್ಕೆ ಯಾರಿಂದಲೂ ಸಾಧಾರಣವಾಗಿ ಚೌಡಿ ಪ್ರಯೋಗಕ್ಕಿನ್ನೂ ದೊಡ್ಡದಿದ್ದು ಧೂಮಾವತಿ ಪ್ರಯೋಗ ಅಂತಂದ್ರೆ ಅದು ಸಾಮಾನ್ಯವಾದಂತ ಮಾತಲ್ಲ. ಯಾಕಂತಂದ್ರೆ ಚೌಡಿ ಪ್ರಯೋಗ ಕರೆಕ್ಟ್ ಆದಂತ ರೀತಿಯಲ್ಲಿ ವಿಧಿವಿಧಾನದಲ್ಲಿ ಚೌಡಿ ಪ್ರಯೋಗ ಮಾಡಿದ್ರೆ ಕೆಲವ್ರಿಗೆ ಹಿಡಿತದೆ, ಕೆಲವು ರಿಟರ್ನ್ ಆಗ್ತದೆ. ಯಾವ ವ್ಯಕ್ತಿ ಏನು ಮಾಂತ್ರಿಕ ಇರ್ತಾನೆ ಆ ವ್ಯಕ್ತಿ ಮಾಡದಂತವನಿಗೆ ಕೆಲವು ರಿಟರ್ನ್ ಆಗೋಗುತ್ತೆ, ಅಥವಾ ಮಾಡಿಸಿದವ್ರಿಗೆ ರಿಟರ್ನ್ ಆಗ್ತದೆ ಚೌಡಿ ಪ್ರಯೋಗ. ಧೂಮಾವತಿ ಪ್ರಯೋಗ ಹಂಗಲ್ಲ, ನೇರ ನಾವು ಯಾರಿಗೆ ಮಾಡಿರ್ತೀವಿ ಅವರಿಗೆ ಕರೆಕ್ಟ್ ಆಗಿ ಹೋಗಿ ಹೊಡಿತದೆ. ಅದರಲ್ಲೂ ಕೂಡ ಧೂಮಾವತಿಯನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಮಸಾಣದಲ್ಲಿ ಹೋಗಿ ಕರೆಕ್ಟ್ ಆಗಿ 48 ದಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಮಸಾಣದಲ್ಲಿ ಹೋಗಿ ಕೂತು ಕರೆಕ್ಟ್ ಆಗಿ ಆಕೆಯನ್ನ ನಾವು ವಶ ಮಾಡ್ಕೊಂಡಿದ್ದೆ ಆದ್ರೆ, ಆ ಒಂದು ಧೂಮಾವತಿಯನ್ನ ವಶ ಮಾಡ್ಕೊಂಡ್ರೆ ಮಸಾಣ ಪ್ರಯೋಗ ಮಾಡೋದು ತುಂಬಾ ಈಜಿ. ಯಾಕಂತಂದ್ರೆ ಇದನ್ನ ನಾವು ಯಾರ ಹತ್ರನೂ ಕೇಳ್ಕೊಂಡು ಹೇಳ್ತಕ್ಕಂಥದ್ದಲ್ಲ. ಸ್ವತಃ ನಮ್ಮ ಏನು ನಾವು ಮಾಡಿ ಅದರಲ್ಲಿ ಅನುಭವ ತಿಳಿದು ಹೇಳ್ತಕ್ಕಂಥದ್ದು, ಬೇರೆ ಎಲ್ಲೋ ಒಂದ್ ಕಡೆ ಕೇಳ್ಕೊಂಡು ಹೇಳ್ತಕ್ಕಂಥದ್ದಲ್ಲ. ಆ ಧೂಮಾವತಿ ಪ್ರಯೋಗ ಅಂತಕ್ಕಂಥದ್ದನ್ನ ನಾನು ನೇರ ಮಾಡಿ ಅದರಲ್ಲಿ ಫಲಿತಾಂಶವನ್ನ ಕಂಡ ನಂತರನೇ ನಾವು ಹೇಳ್ತಕ್ಕಂಥದ್ದು. ಹಂಗಾಗಿ ಧೂಮಾವತಿ ಪ್ರಯೋಗ ಅಂತಕ್ಕಂಥದ್ದು ಬಹಳ ಪವರ್ಫುಲ್ ಆದಂತ ಪ್ರಯೋಗ. ಈ ಧೂಮಾವತಿ ಪ್ರಯೋಗವನ್ನ ಮಾಡಬೇಕಾದ್ರೆ ಕರೆಕ್ಟ್ ಆದಂತ ರೀತಿಯಲ್ಲಿ ಧೂಮಾವತಿಯನ್ನ ಸಿದ್ಧಿ ಮಾಡ್ಕೊಂಡಿರ್ಬೇಕು. ಸಿದ್ಧಿ ಮಾಡಿಕೊಂಡು ಅವಳನ್ನ ಧೂಮಾವತಿಯನ್ನ ನಾವು ವಶ ಮಾಡಿಕೊಂಡು ಆ ದೇವತೆಯನ್ನ ನಾವು ಬಿಟ್ಟಿದ್ದೆ ಆದ್ರೆ ಯಾವ ಕೆಲಸನಾರ ಆಗಿರ್ಲಿ ಅದು ಕ್ಷಣ ಮಾತ್ರದಲ್ಲಿ ಕೆಲಸ ಮಾಡ್ಕೊಂಡು ಬರ್ತಕ್ಕಂಥ ಪವರ್ ಇದೆ ಧೂಮಾವತಿಯಲ್ಲಿ. ಧೂಮಾವತಿಯನ್ನ ಮಸಾಣದಲ್ಲೇ ಮಾಡಬೇಕು. ಮಸಾಣದಲ್ಲೇ ಒಳ್ಳೆ ರೀತಿಯಲ್ಲಿ ಪೂಜೆ ಮಾಡಿ ಆಕೆ ಬೇಕಾಗಿರ್ತಕ್ಕಂಥ ಆಹಾರಗಳು ಕೆಲವಾರು ರೀತಿಯಲ್ಲಿ ಇರ್ತದೆ, ಅದನ್ನೆಲ್ಲ ಆಹಾರವನ್ನ ಕೊಟ್ಟು ಕರೆಕ್ಟ್ ಆಗಿ ಆಕೆನ ವಶ ಮಾಡಿಕೊಂಡು ಸಿದ್ಧಿ ಮಾಡಿಕೊಂಡು ಆವಾಹನೆ ಮಂತ್ರ ಕೊಟ್ಟು ನಾವು ಯಾವ ಕೆಲಸದ ಮೇಲೆ ಬಿಡಬೇಕು ಆ ರೀತಿ ಕೆಲಸದ ಮೇಲೆ ಬಿಟ್ಟಿದ್ದೆ ಆದ್ರೆ ಇದು ಮಸಾಣ ಪ್ರಯೋಗ. ಮಸಾಣದಲ್ಲಿ ಶತ್ರುವಿನ ಸಂಹಾರ ಬೇಕಾದ್ರೂ ಮಾಡ್ಬೋದು, ಶತ್ರು ಉಚ್ಚಾಟನೆ ಮಾಡ್ಬೋದು, ಸ್ತ್ರೀ ಪುರುಷ ವಶೀಕರಣ ಮಾಡ್ಬೋದು, ಶತ್ರು ಸ್ತಂಭನ ವಿದ್ಯೆ ಮಾಡಬಹುದು. ಈ ಮಸಾಣ ಪ್ರಯೋಗದಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿರ್ತಕ್ಕಂಥ ಒಂದು ವಿಧಾನ ಏನು ಅಂತಂದ್ರೆ ಧೂಮಾವತಿಯನ್ನ ವಶೀಕರಣ, ಏನು ನಮ್ಮ ವಶಕ್ಕೆ ಮಾಂತ್ರಿಕನ ವಶದಲ್ಲಿ ಇರಬೇಕು ಧೂಮಾವತಿ. ಹಂಗಿದ್ದಾಗ ಮಾತ್ರ ಸುಮ್ಮನೆ ಏಕಾಏಕಿ ಹೋಗಿ ಮಸಾಣದಲ್ಲಿ ಪೂಜೆ ಮಾಡೋದು, ಮಸಾಣದಲ್ಲಿ ಅರಕಟ್ಟು ಹಾಕೋದು, ಮಸಾಣದಲ್ಲಿ ಹೋಗಿ ಊತ್ ಬರೋದು, ಇದು ಯಾವುದೇ ಕಾರಣಕ್ಕೂ ಕೆಲಸ ಆಗಲ್ಲ.
ಧೂಮಾವತಿಯನ್ನ ಕರೆಕ್ಟ್ ಆದಂತ ರೀತಿಯಲ್ಲಿ ಸಿದ್ಧಿ ಮಾಡ್ಕೊಂಡಿರ್ಬೇಕು. ಧೂಮಾವತಿಯನ್ನ ಆವಾಹನೆ ಮಂತ್ರ ಗೊತ್ತಿರಬೇಕು. ಅದಾದಾಗ ಮಾತ್ರ ಕರೆಕ್ಟ್ ಆಗಿ ಧೂಮಾವತಿಯನ್ನ ಆವಾಹನೆ ಮಾಡಿಕೊಂಡು ನಾವು ಯಾರ ಮೇಲಾದ್ರೂ ಪ್ರಯೋಗ ಮಾಡಿದ್ರೆ ಅದು ಕ್ಷಣ ಮಾತ್ರದಲ್ಲಿ ಹೋಗಿಡಿತದೆ. ಅಂತ ಒಂದು ಪವರ್ಫುಲ್ ಆದಂತ ವಿದ್ಯೆ ವಶೀಕರಣ. ಈ ವಶೀಕರಣ ಅಂತಕ್ಕಂಥದ್ದನ್ನ ಧೂಮಾವತಿ ಮಶಾಣ ಪ್ರಯೋಗದಲ್ಲಿ ಧೂಮಾವತಿಯನ್ನ ಆವಾಹನೆ ಮಾಡಿ ವಶೀಕರಣಕ್ಕೂ ಬಿಡ್ಬೋದು. ತುಂಬಾ ಫಾಸ್ಟ್ ಆಗಿ ಕೆಲಸ ಮಾಡ್ತದೆ. ಆ ವಶೀಕರಣ ಮಾಡ್ಬೇಕು ಅಂತಂದ್ರೆ ಯಾರಂದ್ರೆ ಅವ್ರ ಮೇಲೆ ಮಾಡಕ್ಕಾಗಲ್ಲ. ನಿಮಗೆ ಅವ್ರಿಗೆ ಗೊತ್ತಿರ್ತಕ್ಕಂಥ ವ್ಯಕ್ತಿಗಳಾಗಿರ್ಬೇಕು ಅಥವಾ ಅವರ ವಸ್ತು ಇರಬೇಕು. ಸುಮ್ಮನೆ ಯಾರು ಅವರೆಲ್ಲೋ ಇರ್ತಾರೆ, ನೀವೆಲ್ಲೋ ಇರ್ತೀರೋ, ವಶೀಕರಣ ಮಾಡೋದಕ್ಕಾಗಲ್ಲ. ಅವ್ರಿಗೂ ನಿಮ್ಗೂ ಒಡನಾಟ ಇರಬೇಕು. ಹಂಗಿದ್ದಾಗ ಮಾತ್ರನೇ ವಶೀಕರಣ ಮಾಡೋದಕ್ಕೆ ಸಾಧ್ಯ. ಹಂಗಾಗಿ ವೀಕ್ಷಕರೇ, ಮಶಾಣ ಪ್ರಯೋಗ ಅಂತಕ್ಕಂಥದ್ದು ಹಲವಾರು ರೀತಿ ಪ್ರಯೋಗಗಳಿರ್ತವೆ. ಮಶಾಣ ಪ್ರಯೋಗ ಅಂದ ತಕ್ಷಣ ಕೆಟ್ಟ ಪ್ರಯೋಗ ಅಂತೂ ಅಲ್ವೇ ಅಲ್ಲ. ಅದನ್ನ ಒಳ್ಳೆ ರೀತಿಗೂ ಬಳಕೆ ಮಾಡ್ಬೋದು, ಕೆಟ್ಟ ರೀತಿಗೂ ಬಳಕೆ ಮಾಡ್ಬೋದು. ಮಾಡುವಂತ ತಾಂತ್ರಿಕನ ಕೈಯಲ್ಲಿ ಇರ್ತದೆ ಅದು. ಅಂತ ಒಂದು ಪವರ್ಫುಲ್ ಆದಂತ ವಿದ್ಯೆ. ನಮಸ್ಕಾರ, ಒಳ್ಳೇದಾಗಲಿ.